ನಮಸ್ಕಾರ. ಒಂದೊಳ್ಳೆ ಕೆಲಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಸಾಧನೆ ಮಾಡೋದಕ್ಕೆ ಸೌಲಭ್ಯಗಳಿಗಿಂತ ಹೆಚ್ಚಾಗಿ ಸಂಕಲ್ಪ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಬದಲಾವಣೆ ಮತ್ತು ಸಹಾಯ ಮಾಡೋದಕ್ಕೆ ನಾವು ಜಸ್ಟ್ ಮಾತಾಡಿದ್ರೆ ಮಾತ್ರ ಸಾಕಾಗಲ್ಲ. ಸಣ್ಣ ಸಣ್ಣ ಹೆಜ್ಜೆಯ ಮೂಲಕ ನಾವು ಕೂಡ ಮುಂದಡಿ ಇಟ್ಟರೆ ಮಾತ್ರ ಸಮಾಜದಲ್ಲಿ ಬದಲಾವಣೆ ಆಗುತ್ತೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಕಾರ್ಯಕ್ರಮದ ಉದ್ದೇಶವನ್ನು ಹೇಳೋದಕ್ಕೆ ಒಂದು ಪೀಠಿಕೆ ಯೂಸ್ ಮಾಡಿದೆ ಅಷ್ಟೇ. ಒಂದೊಳ್ಳೆ ಕೆಲಸ. ಈ ಕಾರ್ಯಕ್ರಮದ ಶೀರ್ಷಿಕೆನೇ ಹೇಳುತ್ತೆ, ಪಬ್ಲಿಕ್ ಟಿವಿ ನಿರಂತರವಾಗಿ ವರ್ಷಾನುಗಟ್ಲೆಯಿಂದ ಕೂಡ ನೊಂದವರ ಪಾಲಿಗೆ ಆಶಾಕಿರಣವಾಗೋ ಕೆಲಸ ಮಾಡಿದೆ. ಯಾರಿಗೆ ಸಹಾಯದ ಅಗತ್ಯತೆ ಇದೆಯೋ, ಯಾರಿಗೆ ಸಹಾಯ ಮಾಡೋದ್ರಿಂದ ಸಮಾಜದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅಥವಾ ಅವರ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದು ನಮಗೆ ಯಾವಾಗ ಖಾತ್ರಿ ಆಗುತ್ತೆ, ನಾವು ಸಹಾಯ ಮಾಡೋದಕ್ಕೆ ಯಾವಾಗಲೂ ಕೂಡ ಮುಂದಾಗಿದ್ದೀವಿ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಯಾರೇ ಬಂದರೂ ಕೂಡ ಬೆಳಕು ಕಾರ್ಯಕ್ರಮದ ಮೂಲಕ ನಿರಂತರವಾಗಿ ನಮ್ಮ ಕೈನಲ್ಲಿ ಆದಷ್ಟು ಸಹಾಯವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕೂಡ ಅದರ ಮುಂದುವರೆದ ಭಾಗನೇ ಒಂದೊಳ್ಳೆ ಕೆಲಸ. ಸೊ ವೀಕ್ಷಕರೇ, ಇತ್ತೀಚೆಗೆ ಅಂದರೆ ಸ್ವಲ್ಪ ದಿನಗಳ ಹಿಂದಷ್ಟೇ ನಿಮಗೆಲ್ಲ ನೆನಪಿರಬಹುದು, ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಪಬ್ಲಿಕ್ ಟಿವಿಯಲ್ಲಿ ನಾರಿ ನಾರಾಯಣಿ ಅನ್ನುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಆಗ ಅನೇಕ ಸಾಧಕಿಯರನ್ನು ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಕರೆಸೋ, ಗುರುತಿಸೋ, ಸನ್ಮಾನಿಸೋ ಕೆಲಸವನ್ನು ಮಾಡಿದ್ವಿ. ಆಗ ನಮಗೆ ಕೊಪ್ಪಳದ ಒಬ್ಬರು ಸ್ವಾಭಿಮಾನಿ, ಸ್ವಾವಲಂಬಿ ಮತ್ತು ಅಪ್ರತಿಮ ಸಾಧಕಿಯ ಪರಿಚಯ ಆಯಿತು. ಅವರೇ ಜಯಶ್ರೀ. ಅವ್ರ ಬಗ್ಗೆ ಮುಂದಕ್ಕೆ ನಾನು ಹೇಳ್ತಾ ಹೋಗ್ತೀನಿ. ಅವ್ರು ನಮ್ಮ ವೇದಿಕೆಗೆ ಬಂದರು. ಸನ್ಮಾನ ಸ್ವೀಕರಿಸಬೇಕಾದ್ರೆ ನಮ್ಮ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್ ಹತ್ರ ಒಂದು ಬೇಡಿಕೆ ಇಟ್ಟರು. ಅವ್ರದ್ದೊಂದು ಕನಸಿನ ಬಗ್ಗೆ ಹೇಳಿದ್ರು. ಆ ಕನಸನ್ನು ನನಸು ಮಾಡುವಂತಹ ಜವಾಬ್ದಾರಿಯನ್ನು ಆನ್ ಸ್ಪಾಟ್ ನಾವು ಪ್ರಾಮಿಸ್ ಮಾಡಿದ್ವಿ. ನಾವು ಪ್ರಾಮಿಸ್ ಮಾಡಿದ್ಮೇಲೆ ಬಿಡ್ತೀವಾ? ಆ ಪ್ರಾಮಿಸ್ ಸಫಲ ಆಗೋ ನಿಟ್ಟಿನಲ್ಲಿ, ಇವತ್ತು ಕೊಟ್ಟ ಮಾತನ್ನು ಈಡೇರಿಸೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದೇ ಈ ಕಾರ್ಯಕ್ರಮದ ಉದ್ದೇಶ, ಒಂದೊಳ್ಳೆ ಕೆಲಸ. ಸೊ ಈಗ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನು ಬರಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಜಯಶ್ರೀ ಬಗ್ಗೆ ನಾನು ಆಗಲೇ ಹೇಳ್ತಾ ಇದ್ದಲ್ಲ, ಅವ್ರ ಸಾಧನೆ ಏನು, ಅವ್ರು ಯಾಕೆ ಕೊಪ್ಪಳದಿಂದ ಪಬ್ಲಿಕ್ ಟಿವಿ ಸ್ಟುಡಿಯೋ ತನಕ ಬಂದರು ಅನ್ನೋದರ ಜರ್ನಿ, ಒಂದು ಇಂಟ್ರಡಕ್ಷನ್ ಇದೆ ಅವ್ರ ಬಗ್ಗೆ, ನೋಡ್ಕೊಂಡು ಬರೋಣ. ಎರಡೂ ಕಾಲು ಸ್ವಾಧೀನವಿಲ್ಲ, ಬಿಲ್ವಿದ್ಯೆಯೇ ಛಲ. ಕೊಪ್ಪಳದ ಜಯಶ್ರೀ ಕನಸಿಗೆ ಪಬ್ಲಿಕ್ ಟಿವಿಯ ಬಲ. ಕೊಟ್ಟ ಮಾತು ಈಡೇರಿಸಿದ ಪಬ್ಲಿಕ್ ಟಿವಿ. ಜಯಶ್ರೀ ಮೂಲತಃ ಕೊಪ್ಪಳದ ಸ್ವಾಭಿಮಾನಿ, ಸ್ವಾವಲಂಬಿ ಮಹಿಳೆ. ಹೆರಿಗೆ ವೇಳೆಯಲ್ಲಿ ನೀಡಿದ ಅನಸ್ತೇಷಿಯಾದಿಂದಾಗಿ ಎರಡು ಕಾಲು ಸ್ವಾಧೀನ ತಪ್ಪಿದ್ದು, ಸೊಂಟದಿಂದ ಕಾಲಿನವರೆಗೂ ಸ್ಪರ್ಶ ಜ್ಞಾನವೇ ಇಲ್ಲದೆ ನಿಸ್ತೇಜವಾಗಿದೆ. ಬದುಕಿನ ಹೋರಾಟದಲ್ಲಿ ಈಕೆಯದ್ದು ಏಕಾಂಗಿ ಸೆಣಸಾಟ. ಆರಂಭದಲ್ಲಿ ಕುಸಿದು ಹೋದ ಈ ಜೀವ ಈಗ ಸ್ವಂತ ರೊಟ್ಟಿ ಉದ್ಯಮ ಶುರು ಮಾಡಿದ್ದಾರೆ. ಇತ್ತೀಚೆಗೆ ಪಬ್ಲಿಕ್ ಟಿವಿ ಮಹಿಳಾ ಸಾಧಕಿಯರಿಗೆ ಕೊಡಮಾಡುವ ನಾರಿ ನಾರಾಯಣಿ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ವೀಲ್ ಚೇರ್ನಲ್ಲೇ ಬದುಕು ಸಾಗಿಸುವ ಈ ಛಲಗಾತಿಗೆ ಬಿಲ್ಲುಗಾರಿಕೆಯಲ್ಲಿ ಅಪಾರ ಆಸಕ್ತಿಯಂತೆ. ನಾರಿ ನಾರಾಯಣಿ ವೇದಿಕೆಯಲ್ಲಿ ಬಿಲ್ಲುಗಾರಿಕೆಯ ಬಗ್ಗೆ ತನಗಿರುವ ಆಸಕ್ತಿಯನ್ನ ಹಂಚಿಕೊಂಡಿದ್ರು. ಆದ್ರೆ ಜಯಶ್ರೀ ಬಳಿ ಸರಿಯಾದ ಆರ್ಚರಿ ಕಿಟ್ ಇರ್ಲಿಲ್ಲ. ಬಿಲ್ಲುಗಾರಿಕೆಯಲ್ಲಿ ದೇಶವೇ ತಿರುಗಿ ನೋಡೋಷ್ಟು ಸಾಧಿಸಬೇಕು ಅನ್ನುವ ಹಂಬಲವನ್ನ ಎದೆಯೊಳಗೆ ಇಟ್ಕೊಂಡಿದ್ದಾರೆ ಜಯಶ್ರೀ. ಜಯಶ್ರೀಯ ಆಸಕ್ತಿಯನ್ನ ಗಮನಿಸಿ ಪಬ್ಲಿಕ್ ಟಿವಿ ನಾರಿ ನಾರಾಯಣಿ ವೇದಿಕೆಯಲ್ಲಿ ಆರ್ಚರಿ ಕಿಟ್ ಕೊಡಿಸುವ ಭರವಸೆಯನ್ನ ಕೊಟ್ಟಿತ್ತು. ಈಗ ಭರವಸೆಯನ್ನ ಈಡೇರಿಸುವ ದಿನ ಬಂದಿದೆ. ನಾನು ಎಕ್ಸ್ಪೈರ್ ಆಗೋ ಮುಂಚೆ ಇನ್ಸ್ಪೈರ್ ಹೋಗ್ಬೇಕು ಒಂದಾದರೆ, ನನ್ನನ್ನು ಯಾರ್ಯಾರು ಅವಮಾನ ಮಾಡಿದ್ರು ಅವ್ರಿದ್ರೆ ನಾ ಬೆಳೆ ತೋರಿಸ್ಬೇಕನ್ನೋ ಆಸೆ ಇದೆ ಸರ್. ಅದೇ ಪ್ರಕಾರ ಹೋಗ್ತಾ ಇದ್ದೀನಿ. ನನಗೆ ಇನ್ನೊಂದು ಆಸೆ ಇದೆ, ಆ ಆರ್ಚರಿಯಲ್ಲಿ ತುಂಬ ಉನ್ನತ ಮಟ್ಟದ ಸಾಧನೆಗೆದ್ರೆ ನಾನು ಅವಾಗ ಸಕ್ಸಸ್ಫುಲ್ ಪರ್ಸನ್ ಅಂತ ನಾನು ಹೇಳ್ಕೊಂತೀನಿ. ನಾನು ಆರ್ಚರಿಗೆ ಬೇಕಾಗಿದ್ದ ಪದಾರ್ಥ ಎಲ್ಲ ಕೊಡಿಸ್ತೀನಿ, ಬಟ್ ಅವಾರ್ಡ್ ಬಂದರೆ ನಂಗೆ ಕೊಡಬೇಕು. ಆಯ್ತು ಸರ್. ಮತ್ತೆ ನಿಮ್ಮದೇ ಸರ್ ಎಲ್ಲ. ಇವಾಗ ಧನ್ಯವಾದಗಳು. ಈ ನಾರಿ ನಾರಾಯಣ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತೀನಿ ಸರ್. ಇಂತಹ ಅನೇಕ ಎಲೆಮರೆಯ ಪ್ರತಿಭೆಗಳನ್ನ ಗುರುತಿಸಿ ಪಬ್ಲಿಕ್ ಟಿವಿ ನಿರಂತರವಾಗಿ ಅವರ ಕನಸಿನ ಗುರಿ ತಲುಪೋಕೆ ಪ್ರೋತ್ಸಾಹವನ್ನ ನೀಡ್ತಿದೆ. ಅನೇಕರು ಈಗಾಗಲೇ ಸಾಧನೆಯ ಶಿಖರವನ್ನ ಏರಿದ್ದಾರೆ. ಅವರ ಸಾಧನೆಯನ್ನ ಕಂಡು ಕರುನಾಡು ಹರ್ಷಿಸಿದೆ. ಜಯಶ್ರೀ ಕೂಡ ಕರುನಾಡು, ಭಾರತ ಹೆಮ್ಮೆ ಪಡುವ ಕ್ರೀಡಾಪಟುವಾಗ್ಲಿ ಅನ್ನೋ ಆಸೆ, ಹಾರೈಕೆ ನಮ್ಮದು. ಕೆಲವರಿಗೆ ಬದುಕು ಸಂಭ್ರಮ, ಕೆಲವರಿಗೆ ಬದುಕು ಹೋರಾಟ. ಇವರದ್ದು ಹೋರಾಟದ ಬದುಕು ಅಂತ ನೀವು ಈಗಾಗಲೇ ನೋಡಿದ್ರಿ. ಸೊ ಇವರಿಗೆ ಅವರ ಕನಸಿನ ಆರ್ಚರಿ ಕಿಟ್ಟನ್ನು ಕೊಡುವಂತಹ ಕಾರ್ಯಕ್ರಮ ಇದು. ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಪತ್ರಕರ್ತರಾಗಿ ಸಾಮಾಜಿಕ ಕಳಕಳಿ ಅನ್ನೋದು ತುಂಬ ಇಂಪಾರ್ಟೆಂಟು, ಬದ್ಧತೆ ತುಂಬ ಇಂಪಾರ್ಟೆಂಟ್, ಸಂವೇದನಾಶೀಲತೆ ಇಂಪಾರ್ಟೆಂಟ್ ಅಂತ ಯಾವಾಗಲೂ ಮಾರ್ಗದರ್ಶನ ಕೊಡೋದು ನಮ್ಮ ಪಬ್ಲಿಕ್ ಟಿವಿ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್. ಸೊ ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಶೋ.
ನಮ್ಮ ಜೊತೆಗೆ ಇವತ್ತು ಗೃಹ ಸಚಿವರು ಜೊತೆಗೆ ಕರ್ನಾಟಕ ಅಥ್ಲೆಟಿಕ್ ಫೆಡರೇಷನ್ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ. ಸೊ ಈ ಕಾರ್ಯಕ್ರಮದ ಮೆರುಗು ಇವರಿಂದ ಜಾಸ್ತಿ ಆಗ್ತಾ ಇದೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಹಾಗೆ ನಮ್ಮ ರಂಗನಾಥ್ ಸರ್ ಇಂದ ರಿಕ್ವೆಸ್ಟ್ ಮಾಡ್ತೀನಿ, ನಾನು ಒಂದು ಬೊಕ್ಕೆ ಕೊಡೋದ್ರ ಸಂಬಂಧ ಇಲ್ಲ. ಅವ್ರು ಕರೆಸಿರೋದು ಒಂದು ನನ್ನ ಗೆಳೆಯರವರು, ನನ್ನ ಪರಿಚಿತರು, ನಾನು ಇಷ್ಟಪಡೋರು ಕೆಲವರು. ನಾನು ಇದನ್ನು ಆನ್ ಸ್ಕ್ರೀನಲ್ಲಿ ಹೇಳಿರೋದು, ನಾನು ಆನ್ ಸ್ಕ್ರೀನಲ್ಲಿ ಹೇಳಿರೋ ಮಾತುಗಳಿದು. ನಾನು ಕೆಲವೇ ರಾಜಕಾರಣಿಗಳಿಗೆ ಮರ್ಯಾದೆ ಕೊಡ್ತೀನಿ ಅಂತ ಹೇಳೋದು, ಅದರಲ್ಲಿ ಅಗ್ರಗಣ್ಯ ಪಟ್ಟಿನಲ್ಲಿ ಅವರೊಬ್ರು ಇದ್ದಾರೆ. ರಾಜಕಾರಣಿಗಳಲ್ಲಿ ಗೌರವವನ್ನು, ಮರ್ಯಾದೆನೂ, ಆ ಸೊಫೆಸ್ಟಿಕೇಷನನ್ನು ಉಳಿಸ್ಕೊಂಡುವೇ ರಾಜಕಾರಣ ಮುಂದುವರಿಸೋದು ಭಾಳ ಕಷ್ಟದ ದೇಶ ಇದು. ಇಲ್ಲಿ ಯು ಶುಡ್ ಬಿ ರಫಿಯನ್, ಯು ಶುಡ್ ಬಿ ರೌಡಿಯಿಶ್, ಯು ಶುಡ್ ಬಿ ಎ ಕ್ರಿಮಿನಲ್ ಥಾಟೆಡ್ ಫೆಲೋ. ಒಂಥರ ವಿಚಿತ್ರವಾಗಿರ್ಬೇಕಿಲ್ಲಿ. ಅಂಥದ್ರಲ್ಲಿ ಈಸ್ ಎನ್ ಎಕ್ಸೆಪ್ಷನ್. ಎರಡನೇದವ್ರು ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅವ್ರ ಸ್ಪೋರ್ಟ್ಸ್ ಇಚ್ಛೆ ಇವತ್ತಿಂದಲ್ಲ, ಅವತ್ತಿಂದನೂ ಇದೆ, ಅದಕ್ಕೆ ಕರೆದಿದ್ದು. ಸೊ ಡೋಂಟ್ ಯೂಸ್ ಗೃಹ ಮಂತ್ರಿ, ಐ ಡೋಂಟ್ ವಾಂಟ್ ಇಟ್. ಓಕೆ, ಹಾಗಾಗಿ ನಮ್ಮ ಕಾರ್ಯಕ್ರಮದ ಕಥಾನಾಯಕಿ ಜಯಶ್ರೀ ಅವರಿದ್ದಾರೆ. ಅಪ್ರತಿಮ ಸಾಧಕಿ, ಸಾಧನೆಯ ತಪಸ್ಸಿನ ಹಾದಿಯಲ್ಲಿರೋರು. ಹಾಯ್ ಮೇಡಮ್, ವೆಲ್ಕಮ್ ಟು ದ ಶೋ. ಓಕೆ ಸರ್, ಈಗ ನಾವು ಈ ಕಿಟ್ಟನ್ನು ಕೊಡೋದ್ರ ಮೂಲಕ ಅವರ ಆಸೆ, ಕನಸು ಎಲ್ಲವನ್ನ ಈಡೇರಿಸೋಣ ಅಂತ. ಪ್ಲೀಸ್. ನನ್ನ ಲೆಕ್ಕಾಚಾರ ಏನಿತ್ತು, ಗನಂದಾರಿ ಎಷ್ಟಿರಬೇಕು ಅದು ಲೆಕ್ಕ ಹಾಕಿದ್ದೆ. ಆಮೇಲೆ ಗೊತ್ತಾಯಿತು ಇಟ್ ಈಸ್ ಸೋ ಕಾಂಪ್ಲಿಕೇಟೆಡ್ ಅಂತ ಅದು. ಸೊ ಹಂಗಾಗಿ ಇಷ್ಟು ದಿನ ಟೈಮ್ ತೊಗೊಂಡಿದೆ. ದೇವ್ರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು. ಸರ್ ಪರಮೇಶ್ವರ್ ಸರ್, ನೀವು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡೋದಾದ್ರೆ. ಮೊದಲನೇದಾಗಿ ಪಬ್ಲಿಕ್ ಟಿ ವಿ ಸಂಸ್ಥೆಯವರಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮೆಲ್ಲರ ಅಭಿಮಾನದ ರಂಗಣ್ಣ ಅವರಿಗೆ ಅಭಿನಂದನೆಯನ್ನು ಹೇಳ್ತೇನೆ. ಇದು ಇಂಥದ್ದೆಲ್ಲ ಮೊದಲು ಮನಸ್ಸು ಬರಬೇಕು, ಎರಡನೇದು ಇದನ್ನು ಹುಡುಕಬೇಕಲ್ಲ ವ್ಯಕ್ತಿಗಳನ್ನು. ನನಗೆ ಏನೇನೋ ರಿಕ್ವೆಸ್ಟ್ ಬಂದಿವೆ, ವಿಚಿತ್ರವಾದ್ದೆಲ್ಲ ಬಂದಿದೆ ನನ್ನ ಹತ್ರ. ನಾ ಬಂದಿಲ್ಲ ಅಂತ ಹೇಳಲ್ಲ, ಬಟ್ ನನಗೆ ಬಿಲ್ ಕೊಡಿಸು ಅಂತ ಯಾವನು ಕೇಳಿರಲಿಲ್ಲ. ಇಲ್ಲ, ಇತ್ತೀಚೆಗೆ ಮೊದಲನೇದಾಗಿ ನಾನು ಜಯಶ್ರೀ ಅವರಿಗೆ ಅವರ ಸಂಕಲ್ಪಕ್ಕೆ, ಅವರ ಧೈರ್ಯಕ್ಕೆ, ತನ್ನ ಜೀವನ ಹಾಳಾಗೋಯ್ತು ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಮತ್ತೊಂದು ಸಾರಿ ಜೀವನ ಕಟ್ಕೊಳ್ಳೋದಿದೆಯಲ್ಲ, ಭಾಳ ಧೈರ್ಯ ಬೇಕು. ಇಡೀ ಜಗತ್ತಿಗೆ ಇದು ಒಂದು ಮಾದರಿ ಇದು. ಮತ್ತು ರಂಗಣ್ಣವರು ಹೊಸ ರೀತಿಯ ಒಂದು ಇದನ್ನು ಬಿಲ್ಲು ಕೊಡಿಸಿದ್ದಾರೆ ಅಂದರೆ ಬಹುಶಃ ಅವ್ರಿಗೆ ಗೊತ್ತಿಲ್ಲ, ಇದೆಲ್ಲ ಈ ಮಾಡ್ರನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆಯಲ್ಲ, ಭಾಳ ಕಾಂಪ್ಲಿಕೇಟೆಡ್ ಎಕ್ವಿಪ್ಮೆಂಟ್ಸ್ ಇವೆಲ್ಲ, ಭಾಳ ಸೂಕ್ಷ್ಮವಾಗೂ ಇರುತ್ತೆ. ಅದನ್ನು ಅವರು ಈಗ ಪ್ರಾಕ್ಟೀಸ್ ಮಾಡಿ ಮತ್ತು ಅದನ್ನು ಅವ್ರಿಗೆ ಮಾಡ್ತಾರೆ. ಅವರ ಸಂಕಲ್ಪ ನೋಡಿದರೆ ಖಂಡಿತವಾಗಿ ಜಯಶ್ರೀ ಅವರು ಅದನ್ನು ಮಾಡ್ತಾರೆ ಅಂಥೇಳಿ ನನಗನ್ಸುತ್ತೆ. ನಾವು ಕ್ರೀಡಾ ಲೋಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ದೇವೆ, ಆದರೆ ಇದು ಬಹಳ ದೊಡ್ಡ ಸಾಧನೆ ಅಂಥೇಳಿ ನನಗೆ ಅನಿಸುತ್ತೆ. ಮುಂದೆ ಅವರಿಗೆ ಭವಿಷ್ಯದಲ್ಲಿ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅವ್ರು ಹೇಳಿದರು, ನಾನಿನ್ನೂ ನ್ಯಾಷನಲ್ ಲೆವೆಲ್ನಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಸಾಧನೆ ಮಾಡಬೇಕು ಅಂತೇಳಿ. ಐ ವಿಶ್ ಹರ್ ದಿ ಬೆಸ್ಟ್ ಆಫ್ ಲಕ್. ಒಳ್ಳೆಯದಾಗಲಿ ನಿಮಗೆ. ನಮ್ಮಗಳಿಂದ ಏನು ಸಹಾಯ ನಾಟ್ ಆ್ಯಸ್ ಎ ಅವ್ರ ರಂಗಣ್ಣ ಹೇಳ್ದಂಗೆ, ನಾಟ್ ಆ್ಯಸ್ ಎ ಹೋಮ್ ಮಿನಿಸ್ಟರ್, ಆ್ಯಸ್ ಎ ಪರ್ಸನ್, ಆ್ಯಸ್ ಎ ಸ್ಪೋರ್ಟ್ಸ್ ಪರ್ಸನ್, ನಾನು ನನ್ನ ಕೈನಲ್ಲಿ ಏನಾಗುತ್ತೆ ಅದನ್ನು ಖಂಡಿತವಾಗಿ ನಾನು ಕೂಡ ಸಹಾಯ ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಅವರಿಗೆ ಟ್ರೈನಿಂಗ್ ಅಗತ್ಯ ಇದೆ ಅನಿಸುತ್ತೆ. ಏಕೆಂದರೆ ಇನ್ನು ಮೇಲೆ ಮೇಲೆ ಹೋದಾಗೆಲ್ಲ ಹೆಚ್ಚು ಹೆಚ್ಚು ಟ್ರೈನಿಂಗ್ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ನಮ್ಮ ಆರ್ಚರಿ ಅಸೋಸಿಯೇಷನ್ನಲ್ಲಿ ಅವರು ಪರಿಣತರು ಯಾರಿದ್ದಾರೆ ಅವ್ರನ್ನ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ಬೋದು ಅಂತೇಳಿ ಅನಿಸುತ್ತೆ. ಜಯಶ್ರೀ ಅವರೇ, ತುಂಬ ಇಮೋಷ್ನಲ್ ಆದ್ರಿ ಸರ್, ಮಾತಾಡಬೇಕಾದ್ರೆ ತುಂಬ ಭಾವುಕರಾದ್ರಿ. ಕನಸು ನನಸಾದಗಳಿಗೆ ಏನು ಹೇಳ್ತೀರಿ? ತುಂಬ ಸಂತೋಷ ಆಗುತ್ತೆ ಮೇಡಮ್. ನಿಜವಾಗ್ಲೂ ನಾನು ತುಂಬ ಕಡೆ ಹೋಗಿದ್ದೆ, ಭೇಟಿಯಾಗಿದೆ, ಎಲ್ಲರೂ ಸ್ಪಾನ್ಸರ್ ಹುಡುಕಿದೆ, ಬಟ್ ಎಲ್ಲರೂ ಆಹ್ವಾನ ಕೊಟ್ಟರು ಸರ್ ಅಷ್ಟೇ. ಅದಲ್ರಿ, ಫಸ್ಟ್ ಅವ್ರಿಗೆ ಹೇಳ್ರಿ ಯಾಕೆ ಆರ್ಚರಿ ಸೆಲೆಕ್ಟ್ ಮಾಡಿದ್ರಿ ಹೇಳ್ರಿ. ಜೀವನದಲ್ಲಿ ಒಂದು ನಿರ್ದಿಷ್ಟವಾದ ಗುರಿ ಬೇಕು ಸರ್. ಆ ಗುರಿ ಒಂದೇ ಒಂದು ಗುರಿ ಇರೋದು ನಂದು. ಶೀತಲ್ ದೇವಿ ಕೈ ನೋಡಿ ಶೀತಲ್ ದೇವಿ ಆಡ್ತಿರೋದಂದ್ರೆ ನಾನು ಯಾಕೆ ಆಡಬಾರ್ದು ಒಂದೇದಾದ್ರೆ. ಪ್ರೆಗ್ನೆನ್ಸಿನಲ್ಲಿ ವೆನ್ ಶಿ ಲೂಸಸ್ ಹರ್ ಲೆಗ್, ಅವರ ಯಜಮಾನರು ಸಾಕು ಅಂಥೇಳಿ ಹೊರಟು ಬಿಡ್ತಾರೆ.
ಆಗ ಶಿ ಬಿಕಮ್ಸ್ ಮೋರ್ ಇದು ನಾನೇನಾದ್ರು ಒಂದು ಮಾಡಬೇಕು ಅಂತ. ಮೋಸ್ಟ್ಲಿ ಅದಕ್ಕೆ ಆರ್ಚರಿ ತಗೊಂಡಿರ್ಬೇಕು, ಗುರಿ ಇಟ್ಟು ಹೊಡಿತೀನಿ ನೋಡೀಗ ಅಂತ. ಹೇಳಿ ಮ್ಯಾಮ್ ಜಯಶ್ರೀ. ಜೀವನದಲ್ಲಿ ಒಂದು ನಿರ್ದಿಷ್ಟವಾದ ಗುರಿ ಬೇಕು ಅಂತ ಅಂದ್ಕೊಂಡಿದ್ದೆ. ಆ ಗುರಿಯನ್ನು ಈಡೇರಿಸ್ತಾ ಹೋಗ್ತೀನಿ. ಅದರಲ್ಲಿ ನನ್ನ ಜೀವನದ ಮುಖ್ಯ ಗುರಿ ಒಂದು ಆರ್ಚರಿ. ಶೀತಲ್ ದೇವಿ ಕೈ ಇಲ್ದೋಳೆ ಆಡ್ತಾಳೆ ಅಂದರೆ ನಾನು ಕೈ ಇದ್ಕೊಂಡು ಯಾಕೆ ಆಡಬಾರ್ದು ಅಂತ ಅನ್ನಿಸ್ತಿದ್ದೆ. ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಬಟ್ ತುಂಬ ಗೇಮ್ ಚಾಯ್ಸ್ ಮಾಡ್ಕೋದು ಸರ್. ಬಟ್ ಎಲ್ಲ ಕಾಸ್ಟ್ಲಿ ಗೇಮ್. ನನಗೆ ರನ್ನಿಂಗ್ ಅಂದರೆ ಇಷ್ಟ. ಬಟ್ ಆ ವೀಲ್ ಚೇರ್ ರನ್ನಿಂಗು 5 lakhs ಸರ್. ಅದಕ್ಕೆ ಅಷ್ಟೊಂದು ನನ್ನ ಕೈಲಿ ಆಗಲ್ಲ, ಬೇಡ ಅಂತ ಯಾವುದಂತ ಸೆಲೆಕ್ಟ್ ಮಾಡಿ ನನಗೆ ಇದು ಲೈಕ್ ಆಯ್ತು. ಹಾಗಾಗಿ ಇದನ್ನ ಚಾಯ್ಸ್ ಮಾಡಬೇಕಾಯ್ತು. ಸರ್ ಹತ್ರ ಹೇಳಬೇಕಾದ್ರೆ ಹೋಪ್ ಇತ್ತಾ ಹಾಗೆ ಆಗುತ್ತೆ ಪಕ್ಕ ಆಗುತ್ತೆ ಅಂತ? ಬಟ್ ತುಂಬ ಜನ ಸರ್ ಬಗ್ಗೆ ಹೋಪ್ ಇಟ್ಕೊಂಡ್ರೆ. ಎಲ್ಲರೂ ಹೇಳಿದ್ರು ಸರ್ ಈ ಥರ ಬೇಡಿಕೆ ಇಟ್ಟು ಬಂದಿದ್ದೀನಿ ಅಂದದ್ನಾಗ ಎಲ್ಲ ಜನಗಳೇನಾದ್ರು ಆಯ್ತು ಸರ್ ಮಾಡ್ತಾರೆ ಪಕ್ಕ ಅಂತ ಎಲ್ಲರೂ ಹೇಳಿದ್ರು. ಅದು ಕೆಲವೇ ದಿನಗಳಲ್ಲಿ, ಬಹುಶಃ ಒಂದು 8-10 ದಿವಸ ಆಗಿರ್ಬೋದು ಸರ್. ಇಷ್ಟು ದಿನಗಳಲ್ಲಿ ಬೇಗ ಕೊಟ್ಟಿದ್ದು ನಂಗೆ ತುಂಬ ಸಂತೋಷ ಆಯಿತು. ಸರ್ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನು ಈಗ ಸನ್ಮಾನಿಸೋ ಟೈಮ್ ಒಂದು ಕಿರು ಕಾಣಿಕೆ ಇದೆ ಸರ್, ಅವ್ರಿಗೋಸ್ಕರ ನಿಮ್ಮ ಮೂಲಕ ಅವ್ರು ಕೊಡಬೇಕು ಅಂತ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇವತ್ತು ನಮ್ಮ ಜಯಶ್ರೀ ಅವರ ಸಾಧನೆಗೆ ಹಾಗೂ ಅವರ ಕನಸಿಗೆ ನೀರೆರೆದು ಪೋಷಿಸುವ ಕೆಲಸ ನಾವು ಮಾಡಿದ್ದೀವಿ. ಇದೇ ರೀತಿ ನಮ್ಮ ಉದ್ದೇಶ ಇಷ್ಟೇ, ತುಂಬ ಜನ ಇನ್ಸ್ಪೈರ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.